ಕೋವಿಡ್ ಸಂದರ್ಭದಲ್ಲಾದಂತ ಅಕ್ರಮದ ಬಗ್ಗೆ ಈಗಾಗಲೇ ಸರ್ಕಾರಕ್ಕೆ ಮಧ್ಯಂತರ ವರದಿ ಸಲ್ಲಿಕೆಯಾಗಿದೆ. ಮಧ್ಯಂತರ ವರದಿ ಸಲ್ಲಿಕೆಯಾದ ಬೆನ್ನಿಗೆ ಆ ಸಂದರ್ಭದಲ್ಲಿ ಆರೋಗ್ಯ ಸಚಿವರಾಗಿದ್ದಂತ ಸುಧಾಕರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೋವಿಡ್ ಪರಿಸ್ಥಿತಿಯನ್ನ ಒಬ್ಬ ವ್ಯಕ್ತಿ ಮಾತ್ರ ನಿರ್ವಹಿಸಿದ್ದಲ್ಲ, ಆಗಿನ ಸ್ಥಿತಿಯನ್ನ ಇಡೀ ಸರ್ಕಾರ ನಿಭಾಯಿಸಿದೆ. ನಾನು, ಬೊಮ್ಮಾಯಿ, ಯಡಿಯೂರಪ್ಪ ಎಲ್ಲ ಸೇರಿ ಪರಿಸ್ಥಿತಿಯನ್ನು ನಿಭಾಯಿಸಿದ್ದೀವಿ ಅಂತ ಆರೋಗ್ಯ ಇಲಾಖೆಯ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಪ್ರತಿಕ್ರಿಯಿಸಿದ್ದಾರೆ. ಮಧ್ಯಂತರ ವರದಿ ತರಿಸಿಕೊಂಡಿರೋದಕ್ಕೆ ನನ್ನ ಸ್ವಾಗತ ಇದೆ. ಸರ್ಕಾರ ಸುಧಾಕರ್ ವಿರುದ್ಧ ತನಿಖೆ ಮಾಡಿ ಅಂತ ಹೇಳಿದ್ಯಾ? ಅಂದಿನ ಸರ್ಕಾರದ ವಿರುದ್ಧ ತನಿಖೆಗೆ ಆದೇಶಿಸಿದ್ದಾರೆ, ಮಾಡಲಿ. ಕೋವಿಡ್ ಹಗರಣದ ಆರೋಪದ ಬಗ್ಗೆ ಸುಧಾಕರ್ ಆ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಪ್ರತಿಕ್ರಿಯೆ ಅರ್ಥ ಏನು ಅನ್ನುವಂಥ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ನಾನೊಬ್ಬ ತಿಂದಿದ್ದಲ್ಲ, ಎಲ್ಲ ಸೇರಿ ತಿಂದಿದ್ದೀವಿ ಅಂತ ಏನಾದರೂ ಮಾತನಾಡ್ತಾ ಇದ್ದಾರಾ ಪರೋಕ್ಷವಾಗಿ? ಗೊತ್ತಿಲ್ಲ. ಆ ರೀತಿ ಕಾಣಿಸ್ತಾ ಇದೆ ಮಾತನ್ನ ಕೇಳ್ತಾ ಇದ್ರೆ. ನಾನೊಬ್ಬ ಅಲ್ಲ, ಇಡೀ ಸರ್ಕಾರ ಅಂತ ಹೇಳ್ತಿದ್ದಾರೆ. ಬಗ್ಗೆ ಮಾತಾಡುವಷ್ಟು ದೊಡ್ಡ ನಾಯಕರಲ್ಲ ನಾನು. ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ, ನಮ್ಮ ವಿರೋಧ ಪಕ್ಷದ ನಾಯಕರಿದ್ದಾರೆ, ಅವ್ರ ಹತ್ರ ನೀವು ಕೇಳಿ ಅದೇನಿದೆ ಅಂತ. ನನಗೇನು ಗೊತ್ತಿಲ್ಲ. ನೋಡಿಯಪ್ಪ, ನಾನು ಈಗಾಗಲೇ ಹೇಳಿದ್ದೀನಿ, ಕೋವಿಡ್ ನ ನಿರ್ವಹಣೆ ಮಾಡಿರೋದು ಒಬ್ಬ ವ್ಯಕ್ತಿ ಅಲ್ಲ, ಇಡೀ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ತನಿಖೆ ಆದೇಶ ಮಾಡಿದ್ದಾರೆ. ಅವರೇನು ಡಾಕ್ಟರ್ ಸುಧಾಕರ್ ವಿರುದ್ಧ ನಾನು ತನಿಖೆ ಮಾಡಿದ್ದೀನಿ ಅಂತ ಮುಖ್ಯಮಂತ್ರಿಗಳು ಎಲ್ಲಾದ್ರೂ ಹೇಳಿದಾರಾ? ಯಾರಾದ್ರೂ ಒಬ್ರು ಹೇಳಿದಾರಾ? ಯಾರೂ ಹೇಳಿಲ್ಲ. ಒಂದು ಸರ್ಕಾರ ಒಂದು ಕೋವಿಡ್ ಅನ್ನ ನಿರ್ವಹಣೆ ಮಾಡಿರೋದ್ರ ಬಗ್ಗೆ ಅವ್ರಿಗೆ ಶಂಕೆ ವ್ಯಕ್ತ ಆಗಿದೆ, ಅವರ ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದ್ರ ಬಗ್ಗೆ ತನಿಖೆಯನ್ನ ಆದೇಶ ಮಾಡಿದ್ದಾರೆ. ತನಿಖೆಯ ಮಧ್ಯಂತರ ವರದಿ ತರಿಸ್ಕೊಂಡಿದ್ದಾರೆ. ಈಗ ಅಧಿಕಾರಿಗಳು ಅದರ ಬಗ್ಗೆ ವ್ಯಾಖ್ಯಾನ ಮಾಡಲಿಕ್ಕೆ ಭಾಳ 1700 ಪೇಜು ಎಷ್ಟೋ ನಿಮ್ಮ ಮಾಧ್ಯಮದಲ್ಲಿ ನೋಡಿರೋದು, ನನಗೇನು ಗೊತ್ತಿಲ್ಲ. ಅದೆಷ್ಟು ವಾಲ್ಯೂಮ್ಸ್ ಇದೆ ಅಂತಲೂ ಗೊತ್ತಿಲ್ಲ, ಎಷ್ಟು ಪೇಜು ರಿಪೋರ್ಟ್ ಇದೆ ಅಂತಲೂ ಗೊತ್ತಿಲ್ಲ. ಅಷ್ಟು ಪೇಜುಗಳನ್ನು ಅವರು ಕೂಡ ಓದಿ ವ್ಯಾಖ್ಯಾನ ಮಾಡಬೇಕಲ್ಲ, ಪರಾಮರ್ಶೆ ಮಾಡಬೇಕು, ಮತ್ತು ಕ್ಯಾಬಿನೆಟ್ಗೆ ಅವರು ತಿಳಿಸಬೇಕು. ಹಾಗಾಗಿ ಅವರು ಅಧಿಕಾರಿಗಳು ಕೊಟ್ಟಿದ್ದಾರೆ. ಐ ವೆಲ್ಕಮ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಧುಸೂದನ್ ನೇರ ಸಂಪರ್ಕದಲ್ಲಿ. ಮಧುಸೂದನ್, ಸುಧಾಕರ್ ಮಾತನಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಹೆಂಗಿದೆ ಅಂತಂದ್ರೆ ಅವರ ಧಾಟಿ, ನಾನು ಒಬ್ಬ ಅಲ್ಲ, ಉಳಿದವರು ಕೂಡ ಇದ್ರು, ನನ್ನೊಬ್ಬನ ತಲೆಗೆ ಕಟ್ಟಬೇಡಿ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ ಇದು. ನಿಜಕ್ಕೂ ರಕ್ಷತ್, ನೋಡಿ, ಕೋವಿಡ್ ಸಂದರ್ಭದಲ್ಲಿ 2 ಅಲೆಗಳು ಬಂದಾಗಲೂ ಕೂಡ ರಾಜ್ಯದಲ್ಲಿ ಲಾಕ್ಡೌನ್ ಆಗಿದೆ. ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ಸರ್ಕಾರಕ್ಕೆ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ವರದಿಯನ್ನು ಕೊಟ್ಟಿದ್ದಾರೆ. ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಕೇವಲ ಸುಧಾಕರ್ ಒಬ್ಬರು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಂಡಿಲ್ಲ, ಎಂಟೈರ್ ಸರ್ಕಾರ ನಿಂತಿದೆ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ಮಧ್ಯಂತರ ವರದಿಯನ್ನು ಏನು ತರಿಸ್ಕೊಂಡಿದೆ ಅದನ್ನು ನಾನು ಸ್ವಾಗತ ಮಾಡ್ತೇನೆ. ಆದರೆ ಎಲ್ಲೋ ಒಂದು ಕಡೆ ಡಾಕ್ಟರ್ ಕೆ ಸುಧಾಕರ್ ಒಬ್ಬರೇ ತಪ್ಪು ಮಾಡಿದ್ದಾರೆ ಅಂತ ಈ ಸರ್ಕಾರ ಏನು ಹೇಳಕ್ಕೆ ಹೊರಟಿದೆ, ನನ್ನ ತಲೆಗೆ ಎಂಟೈರ್ ತಪ್ಪನ್ನು ಕಟ್ಟಲಿಕ್ಕೆ ಹೊರಟಿದೆ. ಬರೋಬ್ಬರಿ 7,000 ಕೋಟಿ ರೂಪಾಯಿಗಳ ಹಗರಣವನ್ನು ನನ್ನ ಹಣೆಯ ಮೇಲೆ ಹಚ್ಚಲಿಕ್ಕೆ ಹೊರಟಿದೆ. ಇದು ತಪ್ಪು. ಬಸವರಾಜ ಬೊಮ್ಮಾಯಿ, BS ಯಡಿಯೂರಪ್ಪ, ಮುರುಗೇಶ್ ನಿರಾಣಿ, JC ಮಾಧುಸ್ವಾಮಿ, V ಸೋಮಣ್ಣ, ಸುರೇಶ್ ಕುಮಾರ್, R ಅಶೋಕ್, ಡಾಕ್ಟರ್ CN ಅಶ್ವಥ್ ನಾರಾಯಣ್ ಆದಿಯಾಗಿ ಯಾರೆಲ್ಲ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಅವರ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು, ಪ್ರತಿಯೊಬ್ಬರು ಕೂಡ ಪ್ರತಿಯೊಂದೊಂದು ಜಿಲ್ಲೆಗೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರುಗಳಾಗಿದ್ದರು. ಆಕ್ಸಿಜನ್ ಪ್ಲಾಂಟ್ ಹಾಕೋದಾಗಿರಬಹುದು, ಮಾಸ್ಕ್, ಸ್ಯಾನಿಟೈಸರ್ ಖರೀದಿ, ಜೊತೆಗೆ PPE ಕಿಟ್ ಖರೀದಿ, ಆಸ್ಪತ್ರೆಗಳಲ್ಲಿ ಬೆಡ್ ಬ್ಲಾಕಿಂಗ್ ದಂಧೆ, ಇತ್ತ ನೇರವಾಗಿ ಏರ್ಪೋರ್ಟ್, ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣಗಳಲ್ಲಿ ಕೋವಿಡ್ ಪರೀಕ್ಷೆ, RT-PCR ಪರೀಕ್ಷೆ, ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ಗಳನ್ನು ಮಾಡೋದ್ರ ಮುಖಾಂತರ ಯಾವೆಲ್ಲ ಅಕ್ರಮಗಳಾಗಿದೆ ಅಂತ ಹೇಳ್ತಾ ಇದ್ದಾರೋ, ಕೇವಲ ಅದರಲ್ಲಿ ನಾನು ಒಬ್ಬನೇ ಇಲ್ಲ, ಎಲ್ಲರೂ ಕೂಡ ಇದ್ದಾರೆ ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ. ಆದರೆ ನಿಜಕ್ಕೂ ಕೂಡ ಕೋವಿಡ್ ಸಂದರ್ಭದಲ್ಲಿ 2 ಬಾರಿ ರಾಜ್ಯದಲ್ಲಿ ಆದಂಥ ಲಾಕ್ಡೌನ್ ಇದೆ. ಕೋವಿಡ್ ಅಲೆಯ ಮೊದಲನೇ ಭಾಗ, ಕೋವಿಡ್ ಅಲೆಯ 2ನೇ ಭಾಗದಲ್ಲಿ ನಿಜಕ್ಕೂ ಕೂಡ ಅಷ್ಟು ದೊಡ್ಡ ಪ್ರಮಾಣದ ಹಗರಣ ಆಗಿದೆಯಾ ಅನ್ನೋದೇ ಈಗ ಪ್ರಶ್ನೆ. ವರದಿಯಲ್ಲಿ, ಮಧ್ಯಂತರ ವರದಿಯಲ್ಲಿ ಉಲ್ಲೇಖ ಆಗ್ತಾ ಇದೆ ಎಲ್ಲೋ ಒಂದು ಕಡೆ ಹಗರಣ ಆಗಿದೆ ಅಂತ. ತನಿಖೆಗೆ ರಾಜ್ಯ ಸರ್ಕಾರ, ಈಗಿನ ರಾಜ್ಯ ಸರ್ಕಾರ ಎಂಟೈರ್ ಇದರಲ್ಲಿ ಭಾಗಿಯಾಗಿದೆ ಅಂತಾನೆ ಕೊಡಬೇಕಾಗುತ್ತೆ.
ಕೇವಲ ಸುಧಾಕರ್ ಅವರ ಹೆಸರಿಗೆ ಮಾತ್ರ ಇದನ್ನ ಅಂಟಿಸ್ಲಿಕ್ಕೆ ಆಗಲ್ಲ ಅನ್ನೋ ಅರ್ಥದಲ್ಲಿ ಇವತ್ತು ಸುಧಾಕರ್ ಮಾತಾಡಿದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರದಲ್ಲಿ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಯಡಿಯೂರಪ್ಪನವರು ರಾಜಕೀಯ ನಿವೃತ್ತಿಯನ್ನು ಪಡೆದುಕೊಂಡಿದ್ದಾರೆ. ಇತ್ತ ಬಸವರಾಜ ಬೊಮ್ಮಾಯಿ ಅವರು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಸಂಸದರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗಾದ್ರೆ ಇವತ್ತಿನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಎಲ್ಲೋ ಒಂದು ಕಡೆ ತಂತ್ರಕ್ಕೆ ಪ್ರತಿತಂತ್ರವಾಗಿ, ಅಸ್ತ್ರಕ್ಕೆ ಪ್ರತ್ಯಸ್ತ್ರವಾಗಿ ಕೋವಿಡ್ ಹಗರಣವನ್ನು ತಂದಿದ್ಯಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಇವತ್ತು ಸುಧಾಕರ್ ಹೇಳ್ತಾರೋ ಅಂತ ಹೇಳಿಕೆ ಇದೆಯಲ್ಲ, ಕೇವಲ ಇದರಲ್ಲಿ ನಾನು ಒಬ್ಬನೇ ಭಾಗಿಯಾಗಿಲ್ಲ, ಇಡೀ ಸರ್ಕಾರವೇ ಅವತ್ತು ಕೂತು ಮಾತುಕತೆ ಆಡಿ ಟಾಸ್ಕ್ ಫೋರ್ಸನ್ನು ರಚನೆ ಮಾಡಿ ಟಾಸ್ಕ್ ಫೋರ್ಸ್ ಸದಸ್ಯರು ಕೊಟ್ಟಂಥ ಈ ವರದಿಯ ಮೇಲೆ ನಾವು ಏನೆಲ್ಲ ಮಾಡಿದ್ದೀವಿ ಅದೆಲ್ಲ ಕಾರ್ಯಕ್ರಮಗಳು ಆಗಿದೆಯೇ ಹೊರತು ಕೇವಲ ಡಾಕ್ಟರ್ ಸುಧಾಕರ್ ಒಬ್ಬರೇ ಇದನ್ನೆಲ್ಲ ಮಾಡಿಲ್ಲ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಮುಂಬರೋ ಹಂತದಿಂದಲೇ ಈ ಒಂದು ಹೇಳಿಕೆ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದು ಕಾದು ನೋಡಬೇಕಾಗುತ್ತೆ. ರಕ್ಷತ್, ಥ್ಯಾಂಕ್ ಯು ಮಧುಸೂದನ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.